ಹಾಂ, ಬೀನ್ಸು ಕ್ಯಾರೆಟು ಹಾಕಿ ಪಲ್ಯ ಮಾಡಿದ್ದೀನಿ. ಅವಿಗಿಷ್ಟ ಆಗುತ್ತೆ ಅಲ್ವಾ? ಹಾಗೆ ಅವಿಗಿಷ್ಟ ಅಂತ ಸೊಪ್ಪಿನ ಪಲ್ಯನೂ ಮಾಡಿದ್ದೀನಿ. ಅಡುಗೆಗೆ ತವೆ ಮಾಡಿದ್ದೀನಿ. ಹುಳಿ, ಚಪಾತಿ, ಅನ್ನ ಎಲ್ಲ ರೆಡಿ ಇದೆ. ಮಾಧವ ಅವರಿಗೆ ಬೆಂಡೆಕಾಯಿ ಗೊಜ್ಜು ಅಂದರೆ ಇಷ್ಟ ಅಲ್ವಾ? ಅದನ್ನು ಮಾಡಿದ್ದೀನಿ. ಅರೆ, ಇಷ್ಟೆಲ್ಲ ವಿಷಯ ಯಾವಾಗ ತಿಳ್ಕೊಂಡ್ರಿ? ಯಾರಿಂದ ತಿಳ್ಕೊಂಡ್ರಿ? ಹೀಗೆ ಮನೆಯವ್ರ ಹತ್ರ ಮಾತಾಡ್ತಾ ಇರ್ತೀನಲ್ವಾ, ಅವಾಗ ಗೊತ್ತಾಯ್ತು. ನಾನೇನಾದರೂ ತಪ್ಪು ಮಾಡಿದ್ನಾ? ಅಡುಗೆ ಮಾಡೋದು ತಪ್ಪಲ್ಲ. ಉಪ್ಪು, ತುಪ್ಪ, ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಘಮ ನೋಡಿದ್ರೇ ಗೊತ್ತಾಗ್ತಿದೆ. ನಮ್ಮ ಮನೆಯವ್ರು ಎಲ್ಲರೂ ನಿಮ್ಮನ್ನ ಒಪ್ಕೊಂಡಿದ್ದಾಗಿದೆ. ನಿಮ್ಮಿಂದ ಆಗಿರೋ ತಪ್ಪು ಸರಿಯಾಗತ್ತೆ ಹೊರತು ನಿಮ್ಮಿಂದ ತಪ್ಪಾಗಲ್ಲ ಅನ್ನೋ ನಂಬಿಕೆ ನಮ್ಮೆಲ್ರಿಗೂ ಇದೆ. ನನ್ನ ಮಗುನ ಕಾಪಾಡಿದ ದೇವತೆ ನೀವು. ನೀವೇನು ಮಾಡಿದ್ರು ನಮಗೆ ಚಂದನೆ. ಇಷ್ಟೆಲ್ಲ ಒಬ್ಬರೇ ಯಾಕೆ ಮಾಡಕ್ ಹೋದ್ರಿ ರಾಧಾ? ನಮ್ಮನ್ನು ಕರೆದಿದ್ರೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡ್ಬೋದಾಗಿತ್ತಲ್ವಾ? ಒಬ್ರಿಗೆ ಇಷ್ಟೆಲ್ಲ ಮಾಡೋದು ಅಂದ್ರೆ ಕಷ್ಟ ಆಗಲ್ವಾ? ಅಯ್ಯೋ, ನನಗೇನು ಕಷ್ಟ ಆಗಲಿಲ್ಲ. ಅದರಲ್ಲೂ ಮನೆಯವರಿಗೆ, ಮಕ್ಕಳಿಗೆ ಎಲ್ಲ ಅಡುಗೆ ಮಾಡಿ ಹಾಕೋದು ಅಂದರೆ ನಂಗೆ ತುಂಬ ಇಷ್ಟ. ನೋಡಿ, ನನಗೆ ಒಂದು ಸ್ವಲ್ಪನೂ ಆಯಾಸನೇ ಆಗಿಲ್ಲ. ಅಯ್ಯೋ, ಒಂದು ಮರ್ತೇ ಬಿಟ್ಟಿದ್ದೆ. ಮಾಧವ ಅವರಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಅಲ್ವಾ? ಅದನ್ನು ಮಾಡಿಬಿಡ್ತೀನಿ. ನೋಡಿದ್ರಮ್ಮ, ಮನೆಯವರು ಅಂದರೆ ಇವ್ರಿಗೆ ಎಷ್ಟು ಪ್ರೀತಿ, ಕಾಳಜಿ. ಇನ್ನು ಇವ್ರ ಸ್ವಂತ ಮನೆಯವರೇ ಸಿಕ್ಬಿಟ್ರೆ ಇನ್ನೆಷ್ಟು ಪ್ರೀತಿಸ್ಬೋದು. ಹೌದು ಪೂರ್ಣಿ, ನಾನು ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಇವ್ರ ಮನೆಯವರೆಲ್ಲ ಸಿಗಬೇಕು. ಇಷ್ಟೊಂದು ಪ್ರೀತಿ ಇರೋ ಜೀವ ಮನೆಯವರಿಂದ ದೂರ ಇರಬಾರ್ದು.